ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನು ಗೌರವಿಸಿದ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ. ಬೀದರ್ ಜಿಲ್ಲಾ ಪೊಲೀಸ್ ಬೀದರ್ ಗಾಂಧಿಗಂಜ್ ಪೊಲೀಸ್ ರೌಡಿ ನಿಗ್ರಹ ದಳ ವತಿಯಿಂದ ದಾಳಿ. 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಪಡಿತರ ಅಕ್ಕಿ ಜಪ್ತಿ. 3 ಜನ ಆರೋಪಿತರ ಬಂಧನ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಜಲಾಶಯ ಸಂಪೂರ್ಣ ಹಾಳು. ಕಮಲ್ನಗರ್ ತಹಸೀಲ್ ಕಚೇರಿಯಲ್ಲಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ. ಸುದ್ದಿಯ ವಿವರಗಳು. ಬಿಜೆಪಿ ರಾಜ್ಯಾಧ್ಯಕ್ಷರು ಜನಪ್ರಿಯ ಶಾಸಕರು ಬಿವೈ ವಿಜೇಂದ್ರ ಅವರನ್ನು ಇಂದು ಬೆಂಗಳೂರಿನಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾ ಶೈಲೇಂದರ್ ಬೆಲ್ದಾಳೆ ಸನ್ಮಾನಿಸಿ ಗೌರವಿಸಿದರು. ಶಾಸಕರು ಡಾ ಶೈಲೇಂದರ್ ಬೆಲ್ದಾಳೆ ಮಾತನಾಡುತ್ತಾ, ನನ್ನಂತಹ ಸಣ್ಣ ಕಾರ್ಯಕರ್ತರನ್ನು ಗುರುತಿಸಿ ದೇಶದ ಅತಿದೊಡ್ಡ ಪಕ್ಷದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ನೇಮಿಸುವ ಮೂಲಕ ಪಕ್ಷ ಸಂಘಟನಾ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಹೊಸ ಉತ್ಸಾಹ ತುಂಬಿದ. ಈ ಜವಾಬ್ದಾರಿಯನ್ನು ಸೇವೆ ಎಂದು ಭಾವಿಸಿ ಹಗಲಿರುಳು ಎನ್ನದೆ ಸಂಘಟನೆಯಲ್ಲಿ ತೊಡಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸುವುದಾಗಿ ಭರವಸೆ ನೀಡಿದೆ. ಈ ಸಂದರ್ಭದಲ್ಲಿ ಡಾ ಶೈಲೇಂದರ್ ಬೆಲ್ದಾಳೆ, ಶಕುಂತಲಾ ಬೆಲ್ದಾಳೆ, ರಾಜ್ಯ ಕಾರ್ಯದರ್ಶಿಗಳು, ಶಾಸಕರು ಬಸವರಾಜ್ ಮತ್ತಿಮೂಡೆರವರು ಉಪಸ್ಥಿತರಿದ್ದರು. ಬೀದರ್ ನಗರದ ಹಳದಿಕೇರಿಯ ಗೋದಾಮಿನಲ್ಲಿ ವಿವಿಧ ಇಲಾಖೆಯಿಂದ ಸರಬರಾಜು ಆಗುವ ಪಡಿತರ ಅಕ್ಕಿಯನ್ನು ಸಂಗ್ರಹಿಸಿಟ್ಟಿರುವ ಮಾಹಿತಿಯಂತೆ ಬೀದರ್ ನಗರ ರೌಡಿ ನಿಗ್ರಹ ದಳದ ಅಧಿಕಾರಿ ಹನುಮಾನ್ ರೆಡ್ಡಪ್ಪ, ಪಿಐ ಗಾಂಧಿಗಂಜ್ ಪೊಲೀಸ್ ಠಾಣೆ ಅವರು ತಮ್ಮ ತಂಡದ ಅನಿಲ್, ಸಂಜುಕುಮಾರ್, ರಾಜ್ಕುಮಾರ್, ಗಂಗಾಧರ್, ಪ್ರವೀಣ್ ಅವರೊಂದಿಗೆ ಗೋದಾಮಿನ ಮೇಲೆ ಜಾಕೀರ್ ಹುಸೇನ್, ಸಹಾಯಕ ನಿರ್ದೇಶಕರು, ಅಕ್ಷರ ದಾಸೋಹ ಕಾರ್ಯಕ್ರಮ, ತಾಲೂಕಾ ಪಂಚಾಯತ್ ಬೀದರ್ ಮತ್ತು ಅನಿಲ್ ಆಹಾರ ಶಿರದಸ್ತರರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೀದರ್ ಅವರ ಸಮೀಕ್ಷಮ ದಾಳಿ ಮಾಡಿ 247 ಕ್ವಿಂಟಲ್ ಅಕ್ಕಿ, 1 ವಾಹನ, ವಿದ್ಯುತ್ ಯಂತ್ರ, ಹೊಲಿಗೆ ಯಂತ್ರ, ಖಾಲಿ ಗೋಣಿ ಚೀಲಗಳು, ಪ್ಲಾಸ್ಟಿಕ್ ಚೀಲಗಳು ಹೀಗೆ ಒಟ್ಟು 10,48,775 ರೂಪಾಯಿ ಮೌಲ್ಯದ ಉಳ್ಳುಗಳನ್ನು ಜಪ್ತಿ ಮಾಡಿಕೊಂಡು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ದಾಳಿಯಲ್ಲಿ ಪಾಲ್ಗೊಂಡ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಲಾಗಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಜಲಾಶಯ ಮತ್ತು ಪ್ರವಾಸಿ ತಾಣ ಸಂಪೂರ್ಣ ಹದಗೆಟ್ಟಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಜೈ ಭೀಮ್ ಹೋಲ್ಕರ್ ಚಿಮನ್ಚೋಡ್ ಮಾತನಾಡಿ, ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆಗಳು, ಕುಡಿಯುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಜಲಾಶಯ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿದ್ದರಿಂದ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಭಯದ ವಾತಾವರಣ ಕಾಣುತ್ತದೆ. ಅದಕ್ಕಾಗಿ ಸರ್ಕಾರ ವರ್ಷ ಕೋಟಿ ಗಂಟಲೆ ಅನುದಾನ ಖರ್ಚಾದರೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಸರ್ಕಾರದ ಪ್ರತಿನಿಧಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಸರ್. ಇದು ಚಂದ್ರಪಳ್ಳಿ ಪ್ರವೇಶ ತಾಣವಾಗಿದ್ದು ಇಲ್ಲೆಲ್ಲ ಹಿರುಗಳು ಓಡಾಡ್ತಾ ಇದ್ದಾರೆ. ವಯಸ್ಸಾದವರು, ಸಣ್ಣ ಮಕ್ಕಳು ಈ ಥರ ಬಂದು ಇಲ್ಲಿ ಬಿದ್ದರೆ ನೋಡಿ, ಇಲ್ಲಿ ಈ ಥರ ತೋರಿಸ್ರಿ. ಈ ಥರ ಯಾವ ಥರ ಅದ, ಏನು ಸೇಫ್ಟಿ ಇಲ್ಲ. ಈಗೆಲ್ಲ ಕಲರ್ ಆಗಿಲ್ಲ, ಸಿಮೆಂಟ್ ಎಲ್ಲ ಇದಾಗ್ಯದ, ಕಬ್ಬುಣೆಲ್ಲ ಜಂಗಟ್ಟದ. ಈ ಥರ ಯಾವುದೇ ಸೌಲಭ್ಯಗಳಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಕಾಣಬರ್ತಾ ಇಲ್ಲ. ನಾವು ಪೇಪರ್ದಲ್ಲಿ ಬಜೆಟ್ ಇಟ್ಟು ಅಂತ ನೋಡಿ ಸಂತೋಷ ಪಡ್ಬೋದು. ಇಲ್ಲೇನಪ್ಪ ಅಂದರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಚನ್ನಂಪಳ್ಳಿ ಜಲತಾಣ ತಾಲೂಕು ಚಿಂಚೋಳಿಯಲ್ಲಿದೆ. ಇದು ಯಾವುದೇ ಥರ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬೋದು. ಒಳ್ಳೆ ಥರ ಬಂದಂಥ ಎಲ್ಲ ಪ್ರವೇಶಿಗರಿಗೆ ಒಂದು ಕೂಡ್ಲಕ್ಕೆ ವ್ಯವಸ್ಥೆ ಇರಬೇಕು, ಸಿಸ್ಟಮೆಟಿಕ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲ ಕೇಳ್ಕೊತೀನಿ. ಕಮಲ್ನಗರ್ ತಾಲೂಕಾ ಕೇಂದ್ರ ಘೋಷಣೆಯಾಗಿ ವರ್ಷಗಳು ಕಳೆದಿದೆ. ಆದರೆ ಒಂದು ತಾಲೂಕಾ ಕೇಂದ್ರಕ್ಕೆ ದೊರಕಬೇಕಾದಷ್ಟು ಸೌಕರ್ಯಗಳು ದೊರಕಿಲ್ಲ. ತಹಸೀಲ್ದಾರ್, ತಾಲೂಕಾ ಪಂಚಾಯಿತಿ ಮತ್ತು ಖಜಾನೆ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಬಿಟ್ಟರೆ ಬೇರೆ ಕಚೇರಿಗಳು ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಿಲ್ಲ. ನಗರದಲ್ಲಿ ತಾಲೂಕಾ ಸಂಕೀರ್ಣ ಕಟ್ಟಡ ನಿರ್ಮಾಣ ಮಾಡಲು ಲಭ್ಯವಿರುವ ಜಾಗವನ್ನು ಸರ್ವೆ ಮಾಡಿಸುವಂತೆ ತಹಸೀಲ್ದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಬಸ್ ಸಂಪರ್ಕವಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದು, ಯಾವುದೇ ಗ್ರಾಮಕ್ಕೆ ಬಸ್ ಸಂಪರ್ಕ ಕಡಿತಗೊಂಡಿಲ್ಲ. ನನ್ನ ಗಮನಕ್ಕೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಬರಗಾಲದಿಂದ ತಾಲೂಕಿನ 21 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿದ್ದು, ಗ್ರಾಮಸ್ಥರಿಗೆ ಟ್ಯಾಂಕರ್ ಅಥವಾ ಬೋರ್ವೆಲ್ ಕೂರಿಸುವ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಮತ್ತು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಕಮಲ್ನಗರ್ ತಾಲೂಕಾ ಗಡಿ ಭಾಗದಲ್ಲಿದ್ದು
ಕೋವಿಡ್ ಮುಂಜಾಗ್ರತೆ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ನಗರದಲ್ಲಿ ಈಗಾಗಲೇ 30 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರವಿದ್ದು ಕೋವಿಡ್ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಕೋವಿಡ್ಗೆ ಬೇಕಾದ ಅಗತ್ಯ ವೈದ್ಯಕೀಯ ಚಿಕಿತ್ಸೆ, ಆಕ್ಸಿಜನ್, ವೆಂಟಿಲೇಟರ್ ಸೇರಿದಂತೆ ಎಲ್ಲವನ್ನೂ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ತಾಲೂಕಿನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ತಲುಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಬೀದರ್ ಜಿಲ್ಲೆ ಔರಾದ್ ಮಮದಾಪುರ ರೋಡಿನ ಮೇಲೆ ದ್ವಿಚಕ್ರ ವಾಹನದ ಮೇಲೆ ಇಬ್ಬರು ವ್ಯಕ್ತಿಗಳು ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿರುವ ಮಾಹಿತಿಯಂತೆ ಉಪೇಂದ್ರ ಕುಮಾರ್ ಪಿಎಸ್ಐ ಔರಾದ್ ಬಿ ಪೊಲೀಸ್ ಠಾಣೆ ಅವರು ತಮ್ಮ ಸಿಬ್ಬಂದಿ ಸಂಜುಕುಮಾರ್, ನಸಾರೆಡ್ಡಿ, ಕೋಟ್ರಾಶ್, ಕುಪೇಂದ್ರ, ಪ್ರಕಾಶ್, ಉಮಾರ್ ಪಟೇಲ್ ಅವರೊಂದಿಗೆ ಔರಾದ್ ಮಮದಾಪುರ ರೋಡಿನ ಮೇಲೆ ಸಾಯಿಬಾಬಾ ಮಂದಿರದ ಹತ್ತಿರ ದ್ವಿಚಕ್ರ ವಾಹನವನ್ನು ಪ್ರತಾಂಕಿತ ಅಧಿಕಾರಿ ಮೇಲ್ಶೆಟ್ಟಿ ಚಿಂದ್ರೆ ತಹಸೀಲ್ದಾರರು ಔರಾದ್ ಬಿ ಅವರ ಸಮಕ್ಷಮ ದಾಳಿ ಮಾಡಿ ಆರೋಪಿತರಿಂದ 4 ಕೆಜಿ 20 ಗ್ರಾಂ ಗಾಂಜಾ, ಒಂದು ದ್ವಿಚಕ್ರ ವಾಹನ ಹೀಗೆ ಒಟ್ಟು 4,40,000 ರೂಪಾಯಿ ಮೌಲ್ಯದ ಉಳ್ಳಗಳು ವಶಪಡಿಸಿಕೊಂಡು ಇಬ್ಬರು ಆರೋಪಿತರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ತನಿಖೆ ಮುಂದುವರೆದಿದೆ. ದಾಳಿಯಲ್ಲಿ ಶ್ರಮಿಸಿದ ಅಧಿಕಾರಿ ಸಿಬ್ಬಂದಿಯವರ ಕಾರ್ಯಕ್ಕೆ ಬಹುಮಾನ ಮತ್ತು ಪ್ರಶಂಸನಾ ಪತ್ರ ನೀಡಿ ಶ್ಲಾಘಿಸಲಾಗಿದೆ. ಡಿಸೆಂಬರ್ 22ರಂದು ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆರಂಭವಾಗಿದ್ದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶಂಪುರ್ ಪಾನ್ ಗ್ರಾಮದ ದತ್ತ ಮಹಾರಾಜರ ಅಂತರ ಪುರುಷ ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿಯವರ 7ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಮಂಗಳವಾರ ಸಂಜೆ ರಥೋತ್ಸವದೊಂದಿಗೆ ಸಂಪನ್ನವಾಯಿತು. ಡಿಸೆಂಬರ್ 22ರಂದು ಕಾಶಂಪುರ್ ಪಿ ಗ್ರಾಮದಲ್ಲಿರುವ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಆರಂಭಿಸಿದರು. 23 ಮತ್ತು 24ರಂದು 2 ದಿನ ಸಂಗೀತ ಹಾಗೂ ಭಜನೆ ಕಾರ್ಯಕ್ರಮಗಳು ಜರುಗಿದವು. 25ರಂದು ಕಲ್ಮೋಡದ ಸುಕ್ಷೇತ್ರ ಸ್ವಂತ ಮಠದ ಶ್ರೀ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾರಾಜರು, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಇಟ್ಟಗದ ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿ ಮಠದ ಶ್ರೀ ಶರಣಯ್ಯ ಸ್ವಾಮೀಜಿ, ಬೀದರ್ ತಾಲೂಕಿನ ಕಮಠಾಣದ ಗವಿ ಮಠದ ಶ್ರೀ ಶ್ರೀ ಶಬ್ರ 108 ಸದ್ಗುರು ರಾಚೋಟೇಶ್ವರ ಶಿವಾಚಾರ್ಯರ ಮಹಾರಾಜರು, ಶ್ರೀ ಅರ್ಜುನಗಿರಿ ಮಹಾರಾಜರು ಸೇರಿದಂತೆ ಅನೇಕ ಶರಣರು ಮಠಾಧೀಶರು ದರ್ಶನ ನೀಡಿ ಆಶೀರ್ವಚನ ನೀಡಿದರು. ಇದೇ ವೇಳೆ ರಾತ್ರಿ ಪಾದಪೂಜೆ ಹಾಗೂ ಭಜನೆ ಮತ್ತು 101 ದೀಪೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಇನ್ನು 26ರಂದು ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿಯವರ ಮೂರ್ತಿಗೆ ಮಹಾರುದ್ರ ಅಭಿಷೇಕ ಮಾಡಿ 101 ಜನ ಆರತಿ ಹಿಡಿದ ಮುತ್ತೈದೆಯರೊಂದಿಗೆ ಮಹಾಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಬಳಿಕ ಗ್ರಾಮದ ಹನುಮಾನ್ ಮಂದಿರ ಮತ್ತು ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿ ಅವರ ದೇವಸ್ಥಾನದ ಹತ್ತಿರ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿಯವರ 7ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಜಂಗಿ ಕುಸ್ತಿ, ಪೈಲ್ವಾನರಿಂದ ಕುಸ್ತಿ ಪಂದ್ಯಾವಳಿಗಳು ನಡೆದವು.
ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.